ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಹಿರಿಯರಾದಂಥ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರ ವಿಚಾರಗಳನ್ನು ಒಪ್ಪಿ ಹಲವಾರು ವಿಚಾರಗಳಲ್ಲಿ ನಾವು ಯಾಕೆ ಚುನಾವಣೆ ನಿಲ್ಲಬಾರ್ದು ಅಂತಕ್ಕಂಥದ್ದು. ಇವರು ಮೂರು ಜನ ಶಕ್ತಿವಂತರೇ, ಬಳ್ಳಾರಿಯವರಾಗಲಿ, ನಮ್ಮ ಬಾಗೇವಾಡಿಯವರಾಗಲಿ, ಬಾಳಿಕಾಯಿಯವರಾಗಲಿ, ಅವ್ರದ್ದಾದ ಒಂದು ಶಕ್ತಿ ಇದ್ದವರು. ಅವರು ಇವತ್ತು ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಯಾವುದೇ ಕಂಡೀಷನ್ ಇಲ್ಲ ನಮಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಇವತ್ತು ಒಪ್ಕೊಂಡಿದ್ದಾರೆ. ಆದ್ದರಿಂದ ವಿಡ್ರಾ ಮಾಡ್ಕೊಂಡಿದ್ದಾರೆ. ನಮ್ಮ ಪಕ್ಷಕ್ಕೆ ಬಲ ಬಂದಿದೆ. ಹಲವಾರು ಜನರು ಅವ್ರ ಜೊತೆ ಮಾತುಕತೆ ಮಾಡಿದರು. ನಮ್ಮ ಮುಷರಫ್ ಭಾಯಿ ಆಗಲಿ, ತಪ್ಪಶೆಟ್ಟಿಯವರಾಗಲಿ, ನಾನಾಗಲಿ, ನಮ್ಮ ಅಧ್ಯಕ್ಷರು ಚಂದ್ರಶೇಖರ್, ಹಲವಾರು ನಾಯಕರು, ನಾನು ಒಬ್ರದ್ದು ಹೇಳಂಗಿಲ್ಲ. ನಾನು ನಮ್ಮ ಚರಂತಿಮಠ ಮಲ್ಲಣ್ಣ ಹಾಗೂ ಲಕ್ಷ್ಮಣ್ ಮುಚ್ಚಗಂದಿ, ನಮ್ಮ ಗೆಳೆಯ ಜಬ್ಬರ್ ಬೇಪಾರಿ, ಹಲವಾರು ನಾಯಕರು, ನಮಗೆ ಸಂತೋಷ್ ಬಕ್ರಾನಿ, ಹೀಗೆ ಎಲ್ಲರೂ ಜೊತೆಗೂಡಿಸ್ಕೊಂಡು ಮಾತುಕತೆ ಮಾಡಿದಾಗ ಸರಿ, ನಾವು ಈ ಪಕ್ಷದಲ್ಲಿ ನಾವು ಮೊದಲಿಂದ ಬಂದವರು ಕೆಲವು ಮಂದಿ ಇದ್ದೀವಿ, ಕೆಲವ್ರಿಗೆ ಪಕ್ಷದಲ್ಲಿ ನಾವು ನಿಲ್ಲಬೇಕು, ನಾವು ಯಾಕೆ ನಿಲ್ಲಬಾರ್ದು ಅನ್ನೋಂಥ ಭಾವನೆಯಿಂದ ನಾವು ನಿಂತ್ಕೊಂಡಿದ್ದೀವಿ. ಆದರೆ ರಾಹುಲ್ ಗಾಂಧಿ, ಸೋನಿಯಾ ಮೇಡಮ್ ಹಾಗೂ ಸಿದ್ದರಾಮಯ್ಯಜಿಯವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಮ್ಮ ಜೊತೆ ಇದ್ದಾವೆ. ನಾವು ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ ತೆಗೆದುಕೊಂಡಿದ್ದಾರೆ. ನಮ್ಗೆ ಸಂತೋಷ ತಂದಿದೆ. ಅವ್ರ ಮೂರು ಮಂದಿ ಶಕ್ತಿ ನಮಗೆ ಒಂದು ಅಗಾಧವಾದ ಶಕ್ತಿಯಾಗಿದೆ. ನಮ್ಮ ಪಕ್ಷಕ್ಕೆ ಗೆಲುವಿಗೆ ಭಾಳ ಸಹಾಯಕಾರಿ ಆಗುತ್ತೆ. ಸರ್, ಏನಾದರೂ ಬೇಡಿಕೆ ಇಟ್ಟಿದ್ರೆ